ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತು ಏನಿದು ಜಾಕೆಟ್ ಹಾಕೊಂಡು ವೈಟ್ ಶರ್ಟ್ ಹಾಕೊಂಡು ಬಂದವನೆ ಅಂತ ಅನ್ಕೊಂತ ಇದ್ರು ಎಲ್ರು ನೋಡ್ರಿ ಇಲ್ಲಿ ಎಲ್ಲ ಬೈಕ್ ಒಂದ್ ಕಡೆ ಬೈಕ್ ಇವೆಂಟ್ ನಡೀತಾ ಇದ್ರೆ ಇನ್ನೊಂದ್ ಕಡೆ ಸೈಕಲ್ ಹತ್ತೋಣ ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲಿ ಸ್ಟಾರ್ಟ್ ಆಗಿದ ಕ್ಯೂ ಅಲ್ಲಿಂದ ಕಂಟಿನ್ಯೂಸ್ ಫುಲ್ ಎಂಡ್ ತನಕ ಹೋಗೈತೆ ಯಾವ ಲೆವೆಲ್ ರಶ್ ಐತೆ ನೋಡ್ರಿ ಇಲ್ಲಿ ಬನ್ನಿ ಇವಾಗ ನನ್ನ ಟಿ ಶರ್ಟ್ ನಾನು ಕಲೆಕ್ಟ್ ಮಾಡಿದ ಆಗೈತೆ ಇವಾಗ ಬೈಕ್ ಹತ್ತೋಣ ಬನ್ನಿ ಎಲ್ರ ಡೈರೆಕ್ಟ್ ಆಗಿ ನಾನು ಎಲ್ರಿಗೂ ವೈಟ್ ಅಂಡ್ ವೈಟ್ ಎಲ್ಲ ಕೊಟ್ಟಿರೋದು ನಾನು ಬೇಕಾದ್ರೆ ಇವಾಗ ಬೈಕ್ ಹೋಗ್ಬೋದು ವಾಪಸ್ ವಾಕೆ ತಗೊಂಡು ಹೋಗ್ಬೋದು ನಾನು ಗೈಸ್ ಫಾಗ್ ನೋಡಿ ಗೈಸ್ ಹೆಂಗೈತೆ ಇವಾಗ್ಲೂ ಫಾಗು ರಶ್ ಬನ್ನಿ ಇವಾಗ ಇನ್ನ ಹೊಲಿಕ್ ಹೋಗೋಣ ಬನ್ನಿ ಫಸ್ಟ್ ಹೊಲಿಕ್ ಹೋಗ್ಬಿಟ್ಟು ಆಮೇಲೆ ಮಾತಾಡೋಣ ಶಂಕರ್ ಎಲ್ಲ ಇವೆಂಟ್ ಅಲ್ಲೂ ಇದು ಜುಂಬಾ ಡ್ಯಾನ್ಸ್ ಏನಕ್ಕೆ ಮಾಡ್ಸೋದು ಎಲ್ಲರೂ ರಿಫ್ರೆಶ್ ಆಗಲಿ ಅಂತ ಎಕ್ಸರ್ಸೈಸ್ ಮಾಡ್ರು ಅಂದ್ರೆ ನಮ್ ಜನಗಳು ಮಾಡಲ್ಲ ಅದಕ್ಕೆ ಎಕ್ಸರ್ಸೈಸ್ ಮಾಡ್ರಿ ಅಂದ್ರೆ ಮೈ ಬಗ್ಸಲ್ಲ ಆದ್ರೆ ಜುಂಬಾ ಅಂದ್ರೆ ಎಲ್ರು ಬರ್ತದೆ ನಾನು ಮತ್ತೆ ಅಂಕಲ್ ಹೊರಗಡೆ ಹೋಗಿದ್ದೆ ನೋಡ್ತಾ ಬೈಕ್ ಆಗ್ಲಿ ಸ್ಟಾರ್ಟ್ ಆಗ್ಬಿಟ್ಟೈತೆ ಬೈಕ್ ಅಲ್ಲಿ ಇವಾಗ ಸದ್ಯಕ್ಕೆ ಆಚೆ ಬಂದು ಕರೆಕ್ಟ್ ಟೈಮ್ ಸರಿ ಹೋಯ್ತಿಲ್ಲ ಅಂದಿದ್ರೆ ನಾವು ನಮ್ ಗಾಡಿ ಎಲ್ಲ ಇಲ್ಲೇ ನಿಂತ್ಕೋಬೇಕಾಗಿತ್ತು ಮತ್ತು ಕ್ರೀಡಾ ಇಲಾಖೆ ಸಹಯೋಗದೊಂದಿಗೆ ನಮ್ಮ ರಸ್ತೆ ನಮ್ಮ ಸುರಕ್ಷತೆಯ ಅಭಿಯಾನದ ಅಂಗವಾಗಿ ಸಾರ್ವಜನಿಕರಲ್ಲಿ ಅತಿ ಹೆಚ್ಚು ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತೆಯನ್ನ ಮೂಡಿಸಲು ಸೇಫತಾನ್ ಕಾರ್ಯಕ್ರಮದಲ್ಲಿ ಇದೀಗ ಬೈಕ್ ರೈಡಿಂಗ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ. ಪ್ಲೀಸ್ ಚಪ್ಪಾಳೆ ಬರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ ಎಲ್ರಲ್ಲೂ. ನಾವೆಲ್ರೂ ಇಲ್ಲಿ ಸೇಫತಾನ್ ಬೈಕ್ಗಳಿಗೆ ಎಲ್ಲ ದೊಡ್ಡ ಬೈಕ್ಗಳನ್ನ ತಗೊಂಡು ಹೋಗಿದ್ವಿ. ಇಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ಅಂಕಲ್ ಬರ್ತವೆ. ಆ ಅಂಕಲ್ ಹೆಂಗ್ ಬಂದವ್ರೆ ಅಂದ್ರೆ ಹೀರೋ HF ಡೌನ್ ಅನ್ನೋ ಬೈಕ್ನ ತಗೊಂಡು ಮಸ್ತಾಗಿ ಬಂದವ್ರೆ. ಇದು ರೈಡಿಂಗ್ ಸ್ಪಿರಿಟ್ ಅಂದ್ರೆ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಫೈನಲಿ ಇವಾಗ ನಾಷ್ಟ ರೆಡಿ ಆಗೈತೆ ಬನ್ನಿ ನಾಷ್ಟ ತಿನ್ಬಿಟ್ಟು ಆಮೇಲೆ ಸಿಗಲ್ಲ. ಇವಾಗ ಸದ್ಯ ಬೈಕ್ ರೈಡ್ ಮುಗೀತು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದಾಯ್ತು, ಬೈಕ್ ಇಲ್ಲಿ ಪಾರ್ಕ್ ಮಾಡಿದೀವಿ. ಇವಾಗ ಬೈಕ್ ಹತ್ಕೊಂಡು ವಾಪಸ್ ಮನೆ ಕಡೆ ಹೋಗ್ಬೇಕು. Later that same evening. ಸೊ ಗೈಸ್ ಬೆಳಿಗ್ಗೆ ಬಂದ್ಬಿಟ್ಟು ನಾನು ಬೈಕ್ ರೈಡ್ ಇಂದ ಬಂದ್ಬಿಟ್ಟು ಮನೆಗೆ ಹೋಗ್ತಿದ್ದೆ. ಇವಾಗ ನಾನು ನಮ್ಮಮ್ಮ ಮತ್ತೆ ನಮ್ಮಪ್ಪ 3 ಜನ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಯಾಕಂದ್ರೆ ನಾನು ಒಂದು ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇವಾಗ ಅದಕ್ಕೆ ಅದ್ರ ಜೊತೆಗೆ ಆರ್ನಮೆಂಟ್ಸ್ ನ ತಗೊಂಡ್ಬಂದ್ಬಿಟ್ಟು ನಾಳೆ ಇಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟಾಲ್ ನಾಳೆ ಇಡ್ಬೇಕು ಅಂದ್ಬಿಟ್ಟು ಮಾಡ್ತಾ ಇರೋದು.